ಇವಾಗ ನಮಗೆ ಯಂಗ್ ಏಜಲ್ಲಿ ನಮಗೆ ಜಾಸ್ತಿ ಸುಸ್ತಾಗ್ತಿದೆ, ಟೈರ್ಡ್ನೆಸ್ ಆಗುತ್ತೆ, ಫೆಟಿಗ್ ಆಗುತ್ತೆ, ನಮಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಅದೇ ನಮ್ಮ ಪೇರೆಂಟ್ಸಿಗೆ ಕಂಪೇರ್ ಮಾಡಿದ್ರೆ ಅವ್ರು 50-60 ಇಯರ್ಸಲ್ಲಿ ಅವರು ನಮ್ಮ ಎನರ್ಜಿ ಲೆವೆಲ್ಗಿಂತ ಜಾಸ್ತಿ ಇದ್ದಾರೆ. ಇದ್ರ ಬಗ್ಗೆ ಹೇಳೋದು ಏನಂತಂದರೆ, ನಮಗೆ ಯಂಗ್ ಏಜಲ್ಲಿ ಈ ಥರ ಆಗ್ತದೆ ಅಂತಂದರೆ ನಮಗೆ ಹಾರ್ಟು, ಕಿಡ್ನಿ, ಲಿವರು, ಬ್ರೈನ್ ಬಗ್ಗೆ ಇವಾಲ್ಯೂಷನ್ ಬೇಕಾಗುತ್ತೆ. ಅಂದರೆ ನಮ್ಗೆ ಏನಂತಂತಂದರೆ ಇವಾಗ ನಮಗೆ ಕಿಡ್ನಿಯಲ್ಲಿ ಇಶ್ಯೂ ಇದ್ದರೆ ನಮಗೆ ಜಲ್ದಿ ಫೆಟಿಗ್ ಆಗುತ್ತೆ. ಯಾಕೆಂದರೆ ಕಿಡ್ನಿ ಬಂದುಬಿಟ್ಟು ಮೇನ್ ಆರ್ಗನ್, ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಹೊರಗಡೆ ಆಗುತ್ತೆ. ಕ್ರಿಯೇಟಿನ್ ಜಾಸ್ತಿ ಆದರೆ ನಮಗೆ ವೇಸ್ಟ್ ಪ್ರಾಡಕ್ಟ್ ಒಳಗಡೆ ನಮ್ಮ ಬಾಡಿ, ಹ್ಯೂಮನ್ ಬಾಡಿ ಒಳಗೆ ಜಾಸ್ತಿ ಆದರೆ ನಮಗೆ ಫೆಟಿಗು, ಟೈರ್ಡ್ನೆಸ್ಸು ಇದೆಲ್ಲ ಆಗುತ್ತೆ. ಸೆಕೆಂಡ್ ಬಂದುಬಿಟ್ಟು ನಮಗೆ ಸುಸ್ತಾಗುತ್ತೆ. ಆಮೇಲೆ ಸ್ಟೆಪ್ ಮೇಲೆ ಕೆಳಗಡೆ ಹೋದರೆ ನಮಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತಿದೆ ಅಂತಂದರೆ ನಾವು ಅದರ ಬಗ್ಗೆ ಹಾರ್ಟ್ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಸೊ ನಮಗೆ ಅದೇ ಆಲ್ಕೋಹಾಲ್ ಸ್ಮೋಕಿಂಗ್ ಅಂತ ಹೇಳಿದ್ನಲ್ಲ, ಇದನ್ನೆಲ್ಲ ನಮಗೆ ಯಂಗ್ ಜನ್ರೇಷನ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮಗೆ ಹಾರ್ಟ್ ರಿಲೇಟೆಡ್ ಇಶ್ಯೂ ಜಾಸ್ತಿ ಆಗುತ್ತೆ. ಆ ಥರ ಇದ್ದರೆ ನಾವು ಡೆಫಿನೆಟ್ಲಿ ನಮಗೆ ಹಾರ್ಟ್ ಸ್ಕ್ರೀನಿಂಗ್ ಬೇಕಾಗುತ್ತೆ. ಮತ್ತು ಇನ್ನೊಂದು ಬಂದುಬಿಟ್ಟು ನಮಗೆ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಅಂದರೆ ನಾವು ತಿನ್ನೋಂಥ ಫುಡ್ ಮೇಲೆ ನಮಗೆ ಗಮನ ಇರಬೇಕು. ಸೊ ಪ್ರೊಸೆಸ್ಡ್ ಫುಡ್, ಹೈಲಿ ಪ್ರೊಸೆಸ್ಡ್ ಫುಡ್ಡು ಈ ಥರ ಎಲ್ಲ ತೊಗೊಂಡ್ರೆ ಏನಾಗುತ್ತೆ, ಫ್ಯಾಟಿ ಲಿವರ್ ಆಗುತ್ತೆ. ನಮಗೆ ಲಿವರ್ ಬಂದು ಸ್ಟೋರ್ ಹೌಸ್ ಫಾರ್ ಮೆನಿ ಸಿಂಥಸ್ ಅಂತ, ಅಂದರೆ ಬ್ಲೀಡಿಂಗ್ ಟೈಮ್, ಕ್ಲಾಟಿಂಗ್ ಟೈಮು ಇದನ್ನೆಲ್ಲ ನಮಗೆ ಇರುತ್ತೆ. ಮತ್ತು ನಮಗೆ ಇದು ಇಸ್ ಅ ಪವರ್ ಹೌಸ್ ಅಂತ ಹೇಳ್ತೇವೆ ನಮಗೆ ಲಿವರ್. ಸೊ ಅದರಲ್ಲಿ ಏನೋ ನಮಗೆ ಡ್ಯಾಮೇಜ್ ಆದರೆ ನಮಗೆ ಇಂಪೇರ್ಡ್, ಅಂದರೆ ನಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ, ಅದು ನಮಗೆ ಶುಗರ್ ನಮಗೆ ಇದು ಆಗುತ್ತೆ. ಫ್ಯಾಟಿ ಲಿವರಿಂದ ಏನಾಗುತ್ತೆ, ನಮಗೆ ಈ ಸಿಂಥಸಸ್, ಕ್ಲಾಟಿಂಗ್ ಟೈಮ್, ಬ್ಲೀಡಿಂಗ್ ಟೈಮ್ ಕಮ್ಮಿ ಆಗುತ್ತೆ. ಮತ್ತು ನಮ್ಗೆ ಏನಾಗುತ್ತೆ, ನಮಗೆ ಇಚ್ಚಿನೆಸ್ಸು, ಡ್ರೈನೆಸ್ ಆಫ್ ಸ್ಕಿನ್ನು ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ಅದೇ ಜಾಂಡೀಸ್ ಅಂತ ಹೇಳ್ತೇವಲ್ಲ ಅದನ್ನೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫ್ಯಾಟಿ ಲಿವರ್ ಅಂದರೆ ಗ್ರೇಡ್ 1, 2, 3 ಅಂತ ಹೇಳ್ತೇವೆ. ಸೊ ಅದಕ್ಕೆ ನಾವು ಲೇಟೆಸ್ಟ್ ಆಗಿ ಫೈಬ್ರೋ ಸ್ಕ್ಯಾನ್ ಅಂತ ಮಾಡ್ತೇವೆ. ಅಕಸ್ಮಾತ್ ಆ ರೇಷಿಯೋ ಜಾಸ್ತಿ ಇದ್ದರೆ ನಾವು ಪ್ರಿವೆಂಟಿವ್ ಮೆಡಿಸಿನ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ.